ವೆಲ್ಕಮ್ ಟು ನಿಮ್ಮಹಳ್ಳಿ ಮಧು. ಹಸು ಹೊಡ್ಕೊಂಡು ಇವಾಗ ಒಂಟೆ ಗದ್ದೆ ಹತ್ರ. ಅದು ಯಾವ ರೀತಿ ಹೊಡ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹಿಂದೆ ಎಲ್ಲ ಎತ್ತಿನ ಗಾಡಿಗಳಲ್ಲಿ ಕಟ್ಕೊಂಡು ಹೋಗ್ತಿದ್ರು, ಗಾಡಿ ಕಟ್ಕೊಂಡು. ಬಟ್ ಇವಾಗಿನ ಇದರಲ್ಲಿ ಉಲ್ಟಾ ಆಗಿದೆ. ಟಿಲ್ಲರ್ಗಳಲ್ಲಿ ಗಾಡಿ ಟೈಪ್ ಮಾಡಿಕೊಂಡು ನಾನು ಹೊಡ್ಕೊಂಡು ಹೋಗೋದು ನೋಡ್ತಾ ಇರ್ಬೋದು ನೀವು. ಸೊ ಇದೆ ಬಂಡಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಮಾಡ್ಕೊಂಡು ಇಲ್ಲೇ ನೀರು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಬೋರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡೈತೆ. ಸೊ ಗಾಡಿಗೆ ತಕ್ಕೊಂಡು ಹಸುಗಳು ಹಾಕ್ಕೊಂಡು ಹೋಗ್ತಾ ಇರೋದು. ಇವಾಗ ಕೂಡ ಹೊಡ್ಕೊಂಡು ಹೋಗ್ತೀವಿ. ಇದ್ರ ಮೇಲೆ ಬರ್ಬೇಕಾದ್ರೆ ಆ ಕಡೆಯಿಂದ ಹುಲ್ಗುಲ್ಗೆ ಹಾಕೊಂಡು ಸಿಕ್ಕರು ಅಲ್ಲೇ ಬೇಯಿಸ್ಕೊಂಡು ಅದೇ ನಾವು ನಿಧಾನಕ್ಕೆ ಹೋಗುತ್ತೆ ಗಾಡಿ. ಪಾಸ್ ಆಗೋಲ್ಲ ಡೀಸೆಲ್ ಇಂಜಿನು. ಬಾಯ್ ಅಲ್ಲಿ ಹೋದ್ಮೇಲೆ ಅಪ್ಡೇಟ್ ಕೊಡ್ತೀನಿ. ನಿಮಗೆ ನಿಧಾನಕ್ಕೆ ಹಳ್ಳಿಲಿ ಹಸುಗಳ ಕಟ್ಕೊಂಡು ನಿಧಾನಕ್ಕೆ ಹೋಗ್ತೈತೆ ಗಾಡಿ. ನೋಡ್ತಾ ಇರ್ಬೋದು. ಮಳೆ ಹೋದೈತೆ ಎಲ್ಲ. ಬೋರು ನೀರಿ ಅಲ್ಲೆಲ್ಲ ನೀರಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟೈತೆ ನೀರು. ದಿನನಿತ್ಯ ಜೀವನ ಇದು ನಮ್ಮದು. ನಿಮ್ಮಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಲು ಏನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ದಿನನಿತ್ಯ ಜೀವನ. ಮತ್ತು ಒಂದು ಹಳ್ಳೀಲಿ ಒಬ್ಬ ಯುವಕ ಒಂದು ನಾಟಿ ಹಸುಗಳು ಹಿಡ್ಕೊಂಡು ಒಂದು ಎಕರೆ ಜಮೀನಿದ್ರೆ ಜೀವನ ಯಾವ ರೀತಿ ಮಾಡ್ಬೋದು, ಮತ್ತು ಇದರಲ್ಲಿ ಇದೇ ಟಿಲ್ಲರಲ್ಲಿ ಅರ್ನಿಂಗು ಕೂಡ ಮಾಡ್ಬೋದು. ಸೊ ಇದೇ ಒಂದು 10,000 ರೂಪಾಯಿ 12,000 ರೂಪಾಯಿ ನನಗೆ ಪ್ರಾಫಿಟ್ ಮಾಡಿಕೊಟ್ಟು ಮೊನ್ನೆ ಬಾಡಿಗೆಗೆ ಹೋಗಿದೆ 2 ದಿನ. ಒಂದು ದಿನಕ್ಕೆ 4,000 ರೂಪಾಯಿ ಸೊ ಬಾಡಿಗೆ ಹೊಡೆದೈತೆ. ಬಾಡಿಗೆ 4,000 ಅಂದರೆ 2 ದಿನಕ್ಕೆ 8,000. ಮತ್ತು ಊರಲ್ಲಿ ಒಂದು 3,000 4,000 ರೂಪಾಯಿ ಬಾಡಿಗೆನೂ ಹೊಡ್ಕೊಂಡು ಒಂದು ನಮ್ಮ ತೋಟನೂ ನೋಡಿಕೊಂಡು ಹಸುಗಳು ನೋಡಿಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲ ಪ್ರೋತ್ಸಾಹಿಸಿ, ಎಲ್ಲರೂ ಪ್ರೋತ್ಸಾಹಿಸಿ. ಮತ್ತು ನಿಮ್ಮಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ನಾಟಿ ಹಸುಗಳು ಜೀವಾಮೃತ ಮಾಡಿಕೊಂಡು ಒಂದು ಎಕರೆ ತೋಟ ಮತ್ತು ಊರಿನಲ್ಲೇ ಅರ್ನಿಂಗ್ ಹೆಂಗೆ ಮಾಡ್ಬೋದು ಅದೆಲ್ಲ ಹೇಳ್ತಾ ಹೋಗ್ತಾ ಇದ್ದೀನಿ. ಎಲ್ಲರೂ ಅಪ್ಪು ಬೆಳೀತಾ ಇದ್ದೀನಿ. ಯಾರು ಹೋಗ್ತದೆ ಅಂದರೆ ಹಸುಗಳು ಹಿಂದೆ ಜಾಸ್ತಿ ಅವಕ್ಕೆ ಸ್ಪೋರ್ಟ್ಸಲ್ಲಿ ಕೊಡಬಾರ್ದು. ಪಾಪ ಅವು ನಿಧಾನಕ್ಕೆ ಬರ್ತಾ ಹೋಗ್ಬೇಕು. ಇಷ್ಟಿದ್ದಾರೆ ಗಾಡಿ ಒಂದೊಂದೇ ಹುಲ್ಲು ಕರ್ಕೊಂಡು ಹೋಗ್ತಾ ಇರೋದು. ಜಾಸ್ತಿ ನಾನು ಜೋರಾಗಿ ಓಡಿಸ್ತಲ್ಲ. ನಾಟಿ ಹಸುಗಳ ಸಾಕಿ, ನಾಟಿ ಹಸುಗಳಲ್ಲಿ ಲಾಭ ಇದೆ ನಿಮ್ಗೆ ಗೊತ್ತಾಗ್ತಲ್ಲ ಅಷ್ಟೇ. ನೀವೇನು ಮಾಡ್ತಾಯಿದ್ರೆ ವಾರ ದುಡ್ಡು ಬರಬೇಕು ಅಂದ್ಬಿಟ್ಟು ಈ ಹೆಚ್ಚಪ್ಪ ಹಸುಗಳ ಸಾಕೋತೀರ ಹಾಲಿನ ಉತ್ಪಾದನೆಗೆ. ಕೆಲಸ ಸಿಕ್ಕಾಬಟ್ಟೆ ಕಡಿಮೆ ಆಹಾರದಲ್ಲಿ ಅತಿ ಹೆಚ್ಚು ಲಾಭ ಕೊಡುವಂಥ ಒಂದು ತಳಿ ಯಾವುದಾದ್ರು ಇದ್ರೆ ಅದು ನಮ್ಮ ಹಳ್ಳಿ ಕಾರು. ಇದ್ರದ್ದು ಒಂದು ಕರುಗಳು ಅಷ್ಟೇ ವ್ಯಾಲ್ಯೂ ಇದೆ. ಹಳ್ಳಿ ಕಾರು ಹಸುಗಳು ಸಾಕಿ. ಮತ್ತು ಮಲೆನಾಡು ಗಿಡ್ಡ ಅಂತೂ ಇತ್ತೀಚೆಗೆ ಎಲ್ಲ ಕಡೆ ಸಾಕ್ತಿದ್ದಾರೆ. ಅದೇ ರೀತಿ ನಮ್ಮ ಹಳ್ಳಿ ಕಾರನ್ನು ಸಾಕಿ. ಹಳ್ಳಿ ಕಾರಲ್ಲೂ ಒಳ್ಳೆ ಬೇಡಿಕೆ ಇದೆ. ತುಂಬ ಚೆನ್ನಾಗಿ ಹೊಂದಿಸ್ತವೆ. ಭಾವನಾತ್ಮಕ ಜೀವಿಗಳಿಗೂ 2 ಇದೆ ಸದ್ಯಕ್ಕೆ ನಮ್ಮನೆ. ಇದು ಅವ್ವ ಮಗಳು ಇಬ್ಬರು, 2 ಅವ್ವ ಮಗಳೇ, ಯಾರು ಬೇರೆದೇನಿಲ್ಲ. ಸೊ ನಮ್ಮ ತೋಟ ಬಂದ್ಬಿಡ್ತು ಹತ್ರಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಅರ್ರ ಸೊ ಟಿಲ್ಲರಲ್ಲೇ ಮಜಾ. ಡೀಸೆಲ್ ಏನು ಜಾಸ್ತಿ ಕುಡಿಯಲ್ಲ. ನೀವು ಅನ್ಕೋಬೋದು ಏನು ಸರ್ ಡೈಲಿ ಡೀಸೆಲ್ಲ ಹೋಗ್ತೀರಾ ಅಂತ. ಒಂದ್ಸಲಿ 1 ಲೀಟ್ರ್ ಡೀಸೆಲ್ ಹಾಕಿದ್ರೆ ಒಂದು 15 ಸಲ ಓಡಾಡ್ತದೆ. ಪೆಟ್ರೋಲ್ಗೆ ಏನು ಹೊಡೆಯುತ್ತಲ್ಲ. ಅಂದರೆ 15 ಸಲ ಓಡಾಡಿದ್ರು ಒಂದೇ ಸಲ ನನ್ನ ಕೆಲಸ ಮುಗಿದೋಗುತ್ತೆ. ಇದರಲ್ಲಿ ಹುಲ್ಲು ಹಾಕೊಂಬರ್ಬೋದು, ಒಂದೇ ಸಲ ಏನಾರ ಮೇವಿದ್ರೆ ಮೇವು ಹಾಕೊಂಬರ್ಬಿಡ್ಬೋದು. ಆಮೇಲೆ ಸೌದೆಗಳು ಬೇಕಾದ್ರೆ ಸೌದೆಗಳು ತರ್ಬೋದು. ಇನ್ನೂ ಹಲವಾರು ಕೆಲಸಗಳು ಒಂದೇ ಸಲ ಆಗ್ಬಿಡುತ್ತೆ. ನಾವು ಜೊತೆಗೆ ಗಾಡಿ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನಮ್ಮದೇ ಮರದ ಕೆಳಗಡೆ ನಿಂತ್ಬಿಟ್ಟು ನಾನು ನಿದ್ದೆ ಹೊಡಿತೀನಿ ಇದ್ರ ಮೇಲೇ. ಇದೇ ಮಂಚ ನನಗೆ. ಆ ದೃಷ್ಟಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರೋತ್ಸಾಹಿಸಿ ಎಲ್ಲರೂ ನಿಮ್ಮಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಲ. ಗಾಡಿ ಕೈ ಟೆಚ್ಚಾಗ್ಬಿಡ್ತು ಎಷ್ಟು ಲೀಟ್ರಿಗೆ. ಸ್ನಾನ ಮಾಡೋಣ ಸಾಕೊಂಡು ಬೇಕಾಗಲ್ಲ. ಪ್ರೋತ್ಸಾಹಪ್ಪ ನಿಮ್ಮಹಳ್ಳಿ ಮಧು ಸಬ್ಸ್ಕ್ರೈಬ್ ಮಾಡ್ರು. ಬರೀ ಹೆಣ್ಣೈಕ್ಳು ಒಳ್ಳೆ ಕೊಡ್ತಾರೆ ಎಲ್ಲರೂ ನಮ್ಮಂತರು ಹಂಗೇನೆ ನೋಡ್ರಪ್ಪ. ಬಾಯ್. ಗಾಡಿ ನಿಲ್ಲಿಸ್ಕೊಂಡು ಹಚ್ಕಡಾಗೆ ಹೆಂಗೋ ಹುಲ್ಲು ಎಲ್ಲ ಬಂದು ಇಲ್ಲಿ ಕಟ್ಟಾಕ್ತೀವಿ. ಸೊ ಕಟ್ಟಾಕ್ಬಿಟ್ಟು ಹಸ್ರು ಕೂದಾಕ್ತೆ ನೀಟಾವೆ. ಇಷ್ಟೇ ನಮ್ಮ ಕೆಲಸ. ಯಾರ ಮಗನೂ ಕೇಳಂಗಿಲ್ಲ, ಯಾರ ಮಗನೂ ಹೇಳಂಗಿಲ್ಲ. ಇಲ್ಲಿ ನೆಮ್ಮದಿಯಾಗೆ ಬೆಳಗ್ಗೆ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಅಪ್ಲೋಡ್ ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋದ ನೋಡ್ಬೋದು.
ಕಾಯಿ ಎತ್ಕೊಂಡು ಮನೆಗೆ ಹಾಕ್ತು. ಹಸಿರು ಕೂದಾಕಿನಿ, ನಾಟಿ ಹಸುಗಳು ಮೇಯ್ತಾವೆ ಚೆನ್ನಾಗಿ. ಗಾಡಿ ರೆಡಿ ಇದೆ, ದಿಂಬು ಹಾಕ್ತೀನಿ ಈಗ. ಕರೆಕ್ಟಾಗಿ ಒಂದು 2:30-3 ಗಂಟೆಗೆ ಹೇಳ್ತೀನಿ. ಹಸುನು ರಸ್ಟ್ ತಗೋತವೆ ನೆಳ್ಳಲ್ಲಿ. ನೀರು ಕುಡಿಸ್ಬಿಟ್ಟು ಇನ್ನೊಂದು ಹೊರ ಕೂದು ಹಾಕ್ಬಿಟ್ರೆ 5 ಗಂಟೆಗೆ ಮನೆ ಗೋವಿಂದ. ಮಧ್ಯಾಹ್ನದ ಊಟನೂ ಇಲ್ಲೇ ಬಂದ್ಬಿಡೈತೆ. ಒಳ್ಳೆ ಮರ ತಂಪಲ್ಲಿ ಕೂತ್ಕೊಂಡು ಊಟ ಮಾಡಿ ಮೊಸರನ್ನ ತಿಂತಾರೆ. ನಾಟಿ ಹಸು ಹಾಲು ಹಾಕ್ಕೊಂಡು ಬಡ್ಡಿ ಮಕ್ಕಳ ಹೆಂಗಿರ್ತದೆ ಗೊತ್ತಾ? ಏನೋ ಕೋಟಿ ಸಂಪಾದನೆ ಮಾಡ್ತೀವಿ, 2 ಕೋಟಿ ಸಂಪಾದನೆ ಮಾಡ್ತೀವಿ ಅಂತ ಸಿಟಿಗೆ ಹೋಗಿ 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 ಜನ ಎಲ್ಲ ಹಳ್ಳಿ ಬಿಟ್ಬಿಟ್ಟು ಒಂದು ನರಪಿಳ್ಳೆನೂ ಕಾಣ್ತಾಯಿಲ್ಲ ಊರೊಳಗೆ. ನೋಡಿ ಇಲ್ಲಿ ಬಿಕೋ ಅಂತ ಅದೇ ಇಡೀ ಊರೇ ಗದ್ದೆ ಬೈಲು. ಒಬ್ಬರಾರು ಇದ್ದೀರಾ? ಯಾರೂ ಇಲ್ಲ. ಎಲ್ಲ ಎಲ್ಲವ್ರೆ ಅಂದ್ರೆ ಫ್ಯಾಕ್ಟ್ರಿ ಒಳಗಡೆ ಅವರೇ. ಹಂಗಾಗ್ಬಿಡೈತೆ ಕತೆ. ಇಲ್ಲ ಊಟ ಬಂದಿದೆ. ಏನೋ ಸತ್ಯಾಂಶ ಹೇಳ್ತಾನೆ, ಬೇಜಾರು ಮಾಡ್ಕೊಬಿಡಿ ಕಣ್ರಪ್ಪ. ಆಮೇಲೆ ಏನು ಮಾಡೋಣ, ಹೊಟ್ಟೆ ಪಾಡು ಹಿಂಗೇನು ಅನುಕೂಲ ಅದೇ ಹಂಗದೆ. ನಿಮ್ಮ ಅಪ್ಪ ಮಾಡಿ ಇಟ್ಬಿಟ್ಟು ಏನೂ ಮಾಡಿಲ್ಲ. ನಮ್ಮ ಅಪ್ಪನೂ ಜಮೀನು ಕೊಟ್ಟದೆ ಮಾಡ್ತಾಯಿದ್ದೀವಿ ನಾವು. ಊಟ ಹಾಕೋಬಿಡ, ಇಲ್ಲ ಬಾಕ್ಸು ಬಿಚ್ಕೊಬಿಡೋದು. ಯಾಕೋ ಬುಟ್ಟಿ ಬುಟ್ಟಿ ಬಿಚ್ಕೊಬಿಟ್ಟಿತ್ತು. ತಿಲ್ಲಾರಲ್ಲಿ ಬಂದಲ್ಲ ಬಿಚ್ಕೊಬಿಡ್ತದೆ. ಹಿಂಗೆ ಹಾಸ್ಕೊಂಬಂದಿದ್ದಾರೆ ಶಿವಾಂತಿಗೆ. ನೆಳ್ಳು ಒಳ್ಳೆ ನಿದ್ದೆ ಬತ್ತು ಮರ್ತು ಕೆಳಗಡೆ. ಮನೆಗೆ ಹೋಗ್ಬಿಟ್ಟು 3 ಗಂಟೆಗೆ ಎದ್ದರೆ ಹಸ್ಗಳು ರಸ್ ತಗೋತವೆ. ಅಷ್ಟೊತ್ತಿಗೆ ಅವಕ್ಕೊಂಚೂರು ನೀರು ಮಾಡಿಬಿಟ್ಟು ಶಿವ ಅಂತ ಕಣ್ಣು ತುಂಬ ಇನ್ನೊಂದು ಚೀಲ ಹುಲ್ ಕೂದಾಕ್ಬಿಟ್ಟು ನಮ್ಮದೇ ಮನೆಗೆ ಹೋಯ್ತಾ ಇರದೆ. ಡಗ 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 ಅಂದ್ಕೊಂಡಿಲ್ಲರಲ್ಲಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ದಿನನಿತ್ಯ ಅಪ್ಲೋಡ್ ಕೊಡ್ತಾ ಇರ್ತೀನಿ, ಒಳ್ಳೇದು ಕೆಟ್ಟದು ಎಲ್ಲನೂ ಎಂಜಾಯ್ ಮಾಡಿ.